15th question. A contract on construction job specifies a penalty for delay of completion beyond a certain date is as follows. ಓಕೆ, ನಾನು ಏನು ಮಾಡ್ತೀನಿ, ಇದು 15th ಕ್ವಶನ್ದು ನಿಮ್ಮದು. ಓಕೆ, ಫಸ್ಟ್ ಅದ್ರ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ತೀನಿ, ಆಮೇಲೆ ಇಂಗ್ಲೀಷಲ್ಲಿ ಓದಿ ಅದು ಕನ್ನಡದಲ್ಲಿ ಬರ್ಕೊಳೋಣ ಬೇಕಿದ್ರೆ. ಓಕೆ, ಅವ್ನ ಸಿಚುವೇಶನ್ ಏನು ಹೇಳ್ತಾ ಇದ್ದಾನಂತಂದ್ರೆ ಇಲ್ಲಿ, ಓಕೆ, ಈಗ ಒಂದು ಎಕ್ಸಾಂಪಲ್ ತೊಗೊಳ್ರಿ, ಕಾಂಟ್ರಾಕ್ಟ್ ಆನ್ ಎ ಕನ್ಸ್ಟ್ರಕ್ಷನ್ ಜಾಬ್. ಈಗ ಯಾವುದೋ ಒಬ್ಬನ ಕಾಂಟ್ರಾಕ್ಟ್ರು ಒಂದು ಬಿಲ್ಡಿಂಗ್ ಇದೆ ಅನ್ಕೊಳ್ಳೋಣ. ಓಕೆ, ಆ ಬಿಲ್ಡಿಂಗ್ ಕಟ್ಟು ಅಂತೇಳಿ ಒಬ್ಬ ಕಾಂಟ್ರಾಕ್ಟರ್ಗೆ ನಾನು ಬಿಲ್ಡಿಂಗ್ ಕಟ್ ಅಂತ ಕೊಟ್ಟಿದ್ದೀನಿ. ಸೊ ಓನರ್ ಆಗಿ ನಾನೇನು ಒಂದು ಟೈಮ್ ಲಿಮಿಟ್ ಸೆಟ್ ಮಾಡ್ತೀನಿ. ಓಕೆ, ಎಕ್ಸಾಂಪಲ್ ಅನ್ಕೊಳ್ಳೋಣ, ಜೂನ್ 30ಗೆ ನನಗೆ ಬಿಲ್ಡಿಂಗ್ ಫಿನಿಶ್ ಮಾಡಿ ಕೊಡ್ಬೇಕಂತ ನಾನೊಂದು ಕಂಡೀಷನ್ ಇಡ್ತೀನಿ. ಓಕೆ, ಇನ್ ಕೇಸ್ ಅವನೇನಾದ್ರೂ ಫೇಲ್ ಆದ್ರೆ, ಲೈಕ್ ಅಂತಂದ್ರೆ ಅವ್ನು ಜೂನ್ 30ಗೆ ಬಿಲ್ಡಿಂಗ್ ರೆಡಿ ಮಾಡಿ ಕೊಡಿಲ್ಲ ಅಂತಂದ್ರೆ ನಾನು ಓನರ್ ಆಗಿ ನಾನು ಪೆನಾಲ್ಟಿ ಹಾಕ್ತೀನಿ ಅಂತ ಅವನಿಗೆ ಹೇಳ್ತೀನಿ. ಓಕೆ, ಆ ಪೆನಾಲ್ಟಿ ಯಾವ ಥರ ಇದೆ ಅಂತಂದ್ರೆ, ಓಕೆ, ಫಸ್ಟ್ ಡೇಗೆ 250 rupees ಪೆನಾಲ್ಟಿ ಹಾಕ್ತೀನಿ. ಓಕೆ, ಅದೇ ಸೆಕೆಂಡ್ ಡೇ ಲೇಟ್ ಆದರೆ 2 days ಲೇಟ್ ಆದರೆ ಈ 250 ಪೇ ಮಾಡಬೇಕು, ಪ್ಲಸ್ ಸೆಕೆಂಡ್ ಡೇಗೆ 300 ಹಾಕ್ತೀನಿ ನಾನು. ಓಕೆ, ಜೂನ್ 30th ಅವ್ನು ಏನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಫಸ್ಟ್ ಡೇ ಬರಬೇಕು, 250 ಪೇ ಮಾಡಬೇಕು. ಓಕೆ, ಆಮೇಲೆ ಸೆಕೆಂಡ್ ಡೇಗೂ ಫಿನಿಶ್ ಆಗಿಲ್ಲ ಅಂದರೆ ಮತ್ತೆ ಸೆಕೆಂಡ್ ಡೇ ಬರಬೇಕು, 300 ಪೇ ಮಾಡಿ ಹೋಗ್ಬೇಕು. ಥರ್ಡ್ ಡೇ ಬರ್ತಾನೆ, ಥರ್ಡ್ ಡೇ ಬಂದಾಗ ಮತ್ತೆ ಇನ್ನೇನು ಈ 300 ಅಲ್ಲ 350 ಪೇ ಮಾಡಬೇಕು ಅವಾಗ. ಓಕೆ, ಪೆನಾಲ್ಟಿ ಬಂದು ಈ ಥರ ಇಟ್ಟಿದ್ದಾರೆ ಹಂಗೆ. ಓಕೆನಾ? ಸೊ ಓನರ್ ಏನು ಹೇಳ್ತಾನೆ, ನನಗೆ ಒಂದು ಡೇಟ್ ಕೊಟ್ಟಿನಿ, ಆ ಡೇಟಲ್ಲಿ ಬಿಲ್ಡಿಂಗ್ ಫಿನಿಶ್ ಆಗಬೇಕು, ಆಗಿಲ್ಲ ಅಂತಂದರೆ ಸೊ ನಾನು ಪೆನಾಲ್ಟಿ ಹಾಕ್ತೀನಿ. ಓಕೆ, ಫಸ್ಟ್ ಡೇ ಪೆನಾಲ್ಟಿ ಎಷ್ಟಿರುತ್ತೆ, 250 ಇರುತ್ತೆ. ಓಕೆ, ಸೆಕೆಂಡ್ ಡೇಗೆ ಇನ್ನೂ 50 ಜಾಸ್ತಿ ಆಗುತ್ತೆ, ಥರ್ಡ್ ಡೇಗೆ ಇನ್ನೂ 50 ಜಾಸ್ತಿ ಹಾಕಂತ ಹೋಗುತ್ತೆ. ಇದು ಬಂದು ಪೆನಾಲ್ಟಿದು ಸ್ಕೀಮ್. ಓಕೆನಾ? ಸೊ ಇವಾಗ ಇಂಗ್ಲೀಷಲ್ಲಿ ಹೋದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎ ಕಾಂಟ್ರಾಕ್ಟ್ ಆನ್ ಕನ್ಸ್ಟ್ರಕ್ಷನ್ ಜಾಬ್ ಸ್ಪೆಸಿಫೈಸ್ ಎ ಪೆನಾಲ್ಟಿ ಫಾರ್ ಡಿಲೇ ಆಫ್ ಕಂಪ್ಲೀಷನ್ ಬಿಯಾಂಡ್ ಎ ಸರ್ಟನ್ ಡೇಟ್. ಒಂದು ಡೇಟ್ ಕೊಟ್ಟಿರ್ತಾರೆ, ಅದಕ್ಕಿಂತ ಡಿಲೇ ಆದರೆ ಓಕೆ ಅದಕ್ಕೆ ಪೆನಾಲ್ಟಿ ಈ ಥರ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ಫಸ್ಟ್ ಏನು, ₹200 ಫಾರ್ ದ ಫಸ್ಟ್ ಡೇ. ಸೊ ಈಗ ಫಸ್ಟ್ ಡೇಗೆ ಇಲ್ಲಿ ಬರ್ತೀನಿ, ಇದರ ಸಿಚುವೇಶನ್ ಇದು ನಾನು ಎಕ್ಸಾಂಪಲ್ ಕೊಟ್ಟಿರೋದು. ಓಕೆ, ಫಸ್ಟ್ ಡೇಗೆ ಇಲ್ಲಿ ಪೆನಾಲ್ಟಿ ಎಷ್ಟಾಗ್ತಾ ಇದ್ದಾನೆ, 200 ಫಾರ್ ದ ಫಸ್ಟ್ ಡೇ. ಓಕೆ, ಸೆಕೆಂಡ್ ಡೇಗೆ ಎಷ್ಟಾಗ್ತಿದ್ದಾನೆ, ₹250. ಓಕೆ, ಫಾರ್ ದ ಸೆಕೆಂಡ್ ಡೇ, ₹300 ಫಾರ್ ದ ಥರ್ಡ್ ಡೇ. ಥರ್ಡ್ ಡೇಗೆ ಎಷ್ಟು ಪೆನಾಲ್ಟಿ ಆಗ್ತಾ ಇದ್ದಾನೆ, ₹300. ಸೊ ಈಗ ಅವ್ನು ಏನು ಮಾಡ್ತಾನೆ, ಎವ್ರಿ ಡೇ ₹50 ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ, ಹಂಗಂತೇಳಿ ಇದು ಫಸ್ಟ್ ಡೇಗೆ 200 ಅವ್ನು ಪೇ ಮಾಡ್ಬಿಡೋದು, ಮತ್ತೆ ಸೆಕೆಂಡ್ ಡೇ ಬರಬೇಕು 250 ಪೇ ಮಾಡೋದು, ಮತ್ತೆ ಥರ್ಡ್ ಡೇ ಬರಬೇಕು 300 ಪೇ ಮಾಡಿ ಹೋಗ್ಬೇಕು. ಈ ಥರ ಪೆನಾಲ್ಟಿ ಇದೆ. ಸೊ ಅವ್ರು ಲಾಸ್ಟಿಗೆ ಏನು ಕೇಳ್ತಾರೆ, ಹೌ ಮಚ್ ಮನಿ ದ ಕಾಂಟ್ರಾಕ್ಟರ್ ಹ್ಯಾಸ್ ಟು ಪೇ ಆಸ್ ಪೆನಾಲ್ಟಿ ಇಫ್ ಹಿ ಹ್ಯಾಸ್ ಡಿಲೇಡ್ ದ ವರ್ಕ್ ಬೈ 30 days. ಅವನು ಡಿಲೇ ಬಂದ್ಬಿಟ್ಟು 30 days ಡಿಲೇ ಮಾಡಿದ್ದಾನೆ. ಓಕೆ, ಈಗ 1 ಡೇಗಾದ್ರೆ 200 ಪೇ ಮಾಡ್ಬೇಕು, 2 ಡೇಗಾದ್ರೆ ಎಷ್ಟಾಗುತ್ತೆ, 200 + 250 450 ಪೇ ಮಾಡಬೇಕು. ಅದೇ 3 days ಆದರೆ 500 750 ಪೇ ಮಾಡ್ಬೇಕಾಯ್ತು. ಅಂಥದ್ದು ಅವನು 30 days ಡಿಲೇ ಮಾಡಿದ್ದಾನೆ. ಓಕೆ, ಅದಕ್ಕೆ ಎಷ್ಟು ಪೆನಾಲ್ಟಿ ಕಟ್ಟಬೇಕಂತ ಕೇಳ್ತಾ ಇದ್ದಾರೆ. ಓಕೆನಾ? ಈಗ ನಾವು ಆ ಸಿಚುವೇಶನ್ ನೀವು ನೋಡಿದ್ರೆ ಫಸ್ಟ್ ಇದಕ್ಕೆ ಎಷ್ಟು ಪೆನಾಲ್ಟಿ ಆಗಬೇಕು, 200 ಪ್ಲಸ್ ಸೆಕೆಂಡ್ ಡೇಗೆ 250, ಥರ್ಡ್ ಡೇಗೆ 300. ಇದೇ ರೀತಿ ಮಾಡ್ಕೊಂಡಾಗ ಎಷ್ಟು ದಿನ ಡಿಲೇ ಮಾಡಿದಾನೆ, 30 days. ಓಕೆನಾ? ಅಪ್ ಟು 30 days ವರೆಗೆ ಪೆನಾಲ್ಟಿ ಕಟ್ಟಬೇಕು. ಈಗ ಎ ವ್ಯಾಲ್ಯೂ ಏನು, 200. ಓಕೆ, ಆಮೇಲೆ ಡಿ ವ್ಯಾಲ್ಯೂ ಏನು, A2 ಮೈನಸ್ A1, 250 ಮೈನಸ್ 200. ಸೊ ಎಷ್ಟಾಯಿತು, 50 ಆಯಿತು. ಆಮೇಲೆ ಎನ್ ವ್ಯಾಲ್ಯೂ ಏನು, ಅಪ್ ಟು 30 days ಅಂದರೆ ಎನ್ ವ್ಯಾಲ್ಯೂ 30. ಓಕೆ, ನಾವೇನು ಫೈಂಡ್ ಔಟ್ ಮಾಡಬೇಕೀಗ, F30 ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ನಾವು ಈಸಿಯಾಗಿ SN ಫಾರ್ಮುಲಾ ಅಪ್ಲೈ ಮಾಡ್ಬಿಡೋಣ. SN is equal to n/2 into 2a plus n minus 1 into d. ಈಗ n ಇದ್ದಲ್ಲೇನು 30 ಆಗಬೇಕು, 30/2 2 into a ವ್ಯಾಲ್ಯೂ 200 ಪ್ಲಸ್ n ವ್ಯಾಲ್ಯೂ ಏನು 30 ಮೈನಸ್ 1, ಡಿ ವ್ಯಾಲ್ಯೂ ಬಂದು 50. ಓಕೆ, ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 1s 2 15s 15 into 200 into 2 400 ಆಯಿತು. 30 ಅಲ್ಲಿ 1 ಹೋದರೆ 29 into 50, 15 into 400. ಈಗ ನೀವು ನೋಡಿದ್ರೆ ಫಸ್ಟ್ ಇಲ್ಲಿ 0 ಇಲ್ಲ ಅಂತ ಅಂದ್ಕೊಳ್ರಿ, 5ಇಂದ ಮಲ್ಟಿಪ್ಲೈ ಮಾಡಿರಿ. 5 9s 45, 4 ಕ್ಯಾರಿ, 5 2s 10 ಪ್ಲಸ್ 4 ಏನಾಗುತ್ತೆ 14 ಆಗುತ್ತೆ. ಇಲ್ಲೊಂದು 0 ಇದೆ, 0 ಆ್ಯಡ್ ಮಾಡಿರಿ. 15 ಇಂಟು ಇದಿಷ್ಟು ಎಷ್ಟಾಗುತ್ತೆ, ಇದು
0 5 8 1850 ಆಗುತ್ತೆ. ಈಗ ಇವರಿಬ್ಬರ ಮಲ್ಟಿಪ್ಲೈ ಮಾಡೋ 15 0 0 15 5 75 ಇಲ್ಲಿ 7 ಕ್ಯಾರಿ 15 8 ಎಷ್ಟು 128 ಪ್ಲಸ್ 7 127 ಆಯಿತು 12 ಕ್ಯಾರಿ 15 1 15 15 ಪ್ಲಸ್ 12 ಎಷ್ಟಾಗುತ್ತೆ 27. ಸೊ ಟೋಟಲ್ ಎಷ್ಟಾಯಿತು ಫಾರ್ 30 ಡೇಸಿಗೆ ಇಷ್ಟು ಪೆನಾಲ್ಟಿ ಕಟ್ಬೇಕು. ಸೊ ನಾವೇನು ಬರಿತೀವಿ ದ ಕಾಂಟ್ರಾಕ್ಟರ್ has to pay a penalty of rupees 27,750 for ಎಷ್ಟು ಡೇ ಡಿಲೇ ಮಾಡಿದಾನೆ 30 days ಡಿಲೇ.